ಸೂಕ್ತ ನ್ಯೂಸ್ಗೆ ಸ್ವಾಗತ. ನಾನು ರಮೇಶ್ ಶ್ರೀನಿವಾಸ್. ಕರ್ನಾಟಕ ಜಾನಪದ ಪರಿಷತ್ತು ಬೆಂಗಳೂರು ಹಾಗೂ ವೈಟ್ ಲೋಟಸ್ ಫೌಂಡೇಶನ್ ಟ್ರಸ್ಟ್ ಇವರ ಸಹಯೋಗದೊಂದಿಗೆ 2026 ಜನವರಿ 24 ಮತ್ತು 25ರಂದು ಬೆಂಗಳೂರಲ್ಲಿ ಮಂಗಳೂರ ಜಾನಪದ ವೈಭವ ಕಾರ್ಯಕ್ರಮ ನಡೆಯಲಿದ್ದು, ಇದರ ವಿಜ್ಞಾಪನೆ ಪತ್ರವು ಪೊಳಲಿ ಶ್ರೀ ರಾಜರಾಜೇಶ್ವರಿ ದೇವಸ್ಥಾನದ ಮುಂಭಾಗದಲ್ಲಿ ಸೆಪ್ಟೆಂಬರ್ 26ರಂದು ಬಿಡುಗಡೆಗೊಂಡಿತು. ಬಂಟ್ವಾಳ ವಿಧಾನಸಭಾ ಶಾಸಕ ರಾಜೇಶ್ ನಾಯ್ಕ್ ಮತ್ತು ಕರ್ನಾಟಕ ಜಾನಪದ ಪರಿಷತ್ತು ಬೆಂಗಳೂರು ದಕ್ಷಿಣ ಕನ್ನಡ ಜಿಲ್ಲೆ ಇದರ ರಾಜ್ಯಾಧ್ಯಕ್ಷ ಬೋರಲಿಂಗಯ್ಯ ಹಾಗೂ ಸರ್ವ ಸದಸ್ಯರು ವಿಜ್ಞಾಪನೆ ಪತ್ರ ಬಿಡುಗಡೆಗೊಳಿಸಿ ಕಾರ್ಯಕ್ರಮದ ರೂಪುರೇಷೆಯ ಬಗ್ಗೆ ಮಾಹಿತಿಯನ್ನು ನೀಡಿದರು. ಬೆಂಗಳೂರು ಅರಮನೆ ಮೈದಾನದಲ್ಲಿ ಈ ಕಾರ್ಯಕ್ರಮ ನಡೆಯಲಿದ್ದು, ಕರಾವಳಿ ಜಿಲ್ಲೆಗಳ ಸಂಸ್ಕೃತಿ, ಜನಪದ ಕಲೆ, ಆಹಾರ ಮೇಳ, ಆಚಾರ ವಿಚಾರ, ಭಾಷೆ ಸೇರಿದಂತೆ ಕರಾವಳಿ ಚಿತ್ರಣದ ವೈಭವವನ್ನು ಉಣಬಡಿಸಲು ಈ ವಿಶೇಷ ತಂಡ ಸಿದ್ಧವಾಗಿದೆ. ಇನ್ನು ವಿಜ್ಞಾಪನಾ ಪತ್ರ ಬಿಡುಗಡೆಯ ಸಂದರ್ಭದಲ್ಲಿ ಪೊಳಲಿ ರಾಜರಾಜೇಶ್ವರಿ ದೇವಸ್ಥಾನದ ಪ್ರಧಾನ ಅರ್ಚಕರುಗಳು, ಬಂಟ್ವಾಳ ಘಟಕದ ಗೌರವಾಧ್ಯಕ್ಷರಾದ ರಾಮ್ ಭಟ್, ಜಾನಪದ ಪರಿಷತ್ತಿನ ಜಿಲ್ಲಾಧ್ಯಕ್ಷರಾದ ಪಮ್ಮಿ ಕೊಡಿಯಲ್ ಬೈಲು, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ರಾಜೇಶ್ ಕೈಲಾರ್, ಬಂಟ್ವಾಳ ತಾಲೂಕಿನ ಅಧ್ಯಕ್ಷೆ ಪ್ರಮೀಳಾ ಸಾಯಿ ಪ್ರಿಯ ಮಾಣೂರು ಸೇರಿದಂತೆ ಇನ್ನೂ ಅನೇಕರು ಉಪಸ್ಥಿತರಿದ್ದರು. ನಮ್ಮ ಮಂಗಳೂರು ಜಾನಪದ ಪರಿಷತ್ತಿನ ಅಂದರೆ ದಕ್ಷಿಣ ಕನ್ನಡದ ಜಾನಪದ ಪರಿಷತ್ತಿನ ಘಟಕ ಮತ್ತು ಬಂಟ್ವಾಳದ ಘಟಕ, ತಾಲೂಕು ಘಟಕ ಮತ್ತು ಬೆಂಗಳೂರಿನ ಕರ್ನಾಟಕ ಜಾನಪದ ಪರಿಷತ್ತು ಈ ಸಂಸ್ಥೆಗಳು ಸೇರಿ ಇದೇ ಜನವರಿ 24 ಮತ್ತು 25ರಂದು ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಬೆಂಗಳೂರಿನಲ್ಲಿ ಮಂಗಳೂರ ಜಾನಪದ ವೈಭವ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀವಿ. ಈ 2 ದಿವಸಗಳಲ್ಲಿ ದಕ್ಷಿಣ ಕನ್ನಡದ ವೈವಿಧ್ಯಮಯವಾದಂಥ ಕಲೆಗಳು, ಆಹಾರದ ಬಗೆಗಳು ಮತ್ತು ಆಚರಣೆಯ ಬಗೆಗಳು ಮತ್ತು ಕರ್ನಾಟಕದ ಬೇರೆ ಬೇರೆ ಭಾಗದಿಂದ ಬಂದಂಥ ಜನಪದ ಕಲೆಗಳ ವೈಭವ ಅಲ್ಲಿ ನಡೆಯುತ್ತೆ. ಇಲ್ಲಿ ಮುಖ್ಯವಾಗಿ ಹುಲಿವೇಷ ಮತ್ತು ಮುಂತಾದಂತೆ ಏನು ವೈಭವದ ಆಚರಣೆಗಳಿದೆ ಮತ್ತು ಹಾಗೆಯೇ ಜನಪದ ಕಲೆಗಳಿದೆ, ಅದರ ಪ್ರದರ್ಶನ ಕೂಡ ಅಲ್ಲಿ ನಡೀತದೆ ಮತ್ತು ಆಹಾರದ ವೈವಿಧ್ಯ ನಡೆಯುತ್ತದೆ. ಈ 2 ದಿನಗಳ ಕಾರ್ಯಕ್ರಮಕ್ಕೆ ಎಲ್ಲರೂ ಬರಬೇಕು ಮತ್ತು ಸಹಕಾರ ನೀಡಬೇಕು ಅಂತ ಈ ಮೂಲಕ ನಾನು ಕೇಳ್ಕೊಳ್ತಾ ಇದ್ದೀನಿ. ಜನಪದ ಪರಿಷತ್ತು ಬೆಂಗಳೂರು, ಅದೇ ರೀತಿ ಜನಪದ ಪರಿಷತ್ತು ದಕ್ಷಿಣ ಕನ್ನಡ ಜಿಲ್ಲಾ ಘಟಕ ಜೊತೆಗೆ ಬಂಟ್ವಾಳ ತಾಲೂಕು ಘಟಕ ಸೇರಿಕೊಂಡು 24/1/2026 ಹಾಗೂ 25/1/2026ರಂದು ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಜಾನಪದ ಪರಿಷತ್ತು ಬೆಂಗಳೂರು ಇವರ ಒಂದು ಮಾರ್ಗದರ್ಶನದಂತೆ ಮತ್ತು ಸಹಕಾರದೊಂದಿಗೆ ಹಾಗೆ ಉಳಿದ ಸಂಘ ಸಂಸ್ಥೆಗಳ ಸಹಕಾರದೊಂದಿಗೆ ಕರಾವಳಿಯ, ಮುಖ್ಯವಾಗಿ ಮಂಗಳೂರು ಅಥವಾ ಕರಾವಳಿಯ ಏನು ವೈವಿಧ್ಯಮಯ ಜಾನಪದ ಇದೆ ಅಥವಾ ಜೀವನ ಪದ್ಧತಿಗಳಿದೆ, ಸಾಂಸ್ಕೃತಿಕಗಳಿದೆ, ಇದೆಲ್ಲವನ್ನು ಪ್ರಸ್ತುತಪಡಿಸಲಿಕ್ಕೆ ಜಾನಪದ ಪರಿಷತ್ತು ಬೆಂಗಳೂರು ಅವಕಾಶ ಮಾಡಿಕೊಟ್ಟಿದೆ. ದಕ್ಷಿಣ ಕನ್ನಡದ ಅಥವಾ ಕರಾವಳಿ ಕರ್ನಾಟಕದ ಎಲ್ಲ ಜನರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂತ ಅಧ್ಯಕ್ಷರ ಪರವಾಗಿ ನಾನು ವಿನಮ್ರ ವಿನಂತಿ ಮಾಡಿಕೊಳ್ತಾ ಇದ್ದೀನಿ. 2026 ಜನವರಿ 24-25ರಂದು ಬೆಂಗಳೂರು ಅರಮನೆ ಮೈದಾನದಲ್ಲಿ ಒಂದು ಭಾಳ ಅದ್ಧೂರಿಯಲ್ಲಿ ನಡೆಸಲು ಉದ್ದೇಶಿಸಿದ್ದೇವೆ. ಮಂಗಳೂರಿನ ಎಲ್ಲ ಚಿತ್ರಣವನ್ನು ಬೆಂಗಳೂರಿಗರಿಗೆ, ಅಲ್ಲಿಂದ ಅದಲ್ಲದೆ ಮಂಗಳೂರಿನ ತುಳುನಾಡಿನ ಎಲ್ಲರೂ ನೆಲೆಸಿರುವ ಬೆಂಗಳೂರಿಗರಿಗೆ ಎಲ್ಲರಿಗೂ ಉಣಬಡಿಸುವ ಒಂದು ಕಾರ್ಯಕ್ರಮವನ್ನು ನಾವು ಒಂದು ವ್ಯವಸ್ಥೆ ಮಾಡಿದ್ದೇವೆ. ನಿಮ್ಮೆಲ್ಲರ ಸಹಕಾರ ಬೇಕು. ಈ ಮೂಲಕ ನಾನು ವಿನಂತಿಸಿಕೊಳ್ಳುವುದೇನೆಂದರೆ, ಎಲ್ಲ ಜಾನಪದ ಕಲಾವಿದರು ಹಾಗೂ ಎಲ್ಲ ಕಲಾಭಿಮಾನಿಗಳು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ಈ ಮೂಲಕ ವಿನಂತಿಸಿಕೊಳ್ಳುತ್ತಿದ್ದೇನೆ.